ಈ ವಾರದ ನಮ್ಮ ನ್ಯೂ ಲಾಂಚ್ ಸೆಗ್ಮೆಂಟ್ನಲ್ಲಿ ನಾನು ನಿಮಗೊಂದು ಅತಿ ಹೆಚ್ಚು ಸ್ಪೇಸ್ ಇರುವಂಥ ಸೆಡಾನ್ ಕಾರ್ ಬಗ್ಗೆ ತಿಳಿಸ್ತೀನಿ. ಅದ್ಯಾವುದು ಗೊತ್ತಾ? ಅದೇ ನಿಸಾನ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ ನಿಸಾನ್ ಸನ್ನಿ. ನಿಸಾನ್ ಸನ್ನಿ ಆ್ಯಕ್ಚುಲಾಗಿ ಇದನ್ನು ಲಾಂಚ್ ಮಾಡಿದ್ದು ಸೆಪ್ಟೆಂಬರ್ 20th 2011 ಅವರು ಫಸ್ಟ್ ಲಾಂಚ್ ಮಾಡಿದ್ದು ಪೆಟ್ರೋಲ್ ವರ್ಷನ್. ಅದಾದಮೇಲೆ ಡೀಸೆಲಲ್ಲಿ 2 ವರ್ಷನಲ್ಲಿ ಪುನಃ ಈ ಕಾರನ್ನು ಲಾಂಚ್ ಮಾಡಿದರು. ಅದು ಯಾವಾಗ ಅಂತ ಹೇಳಿದರೆ ಡಿಸೆಂಬರ್ 2011. ಹಾಗಾದರೆ ಹೊಸದಾಗಿ ಲಾಂಚ್ ಆಗಿರುವ ಈ ನಿಸಾನ್ ಸನ್ನಿ ಸ್ಪೆಸಿಫಿಕೇಷನ್ಸ್ ಏನೇನಿದೆ ಬನ್ನಿ ನೋಡ್ಕೊಬರೋಣ. ನಿಸಾನ್ ಸನ್ನಿ ಇದರಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದರಲ್ಲಿ ಪ್ರೊವೈಡ್ ಮಾಡಿರುವಂಥ ಸ್ಪೇಸ್, ಇದರಲ್ಲಿ ಅತಿ ಹೆಚ್ಚು ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಇದರಲ್ಲಿ ಕೊಟ್ಟಿರುವಂಥ ವೀಲ್ ಬೇಸ್. ಹಾಗಾಗಿ ಇದರಲ್ಲಿ ಎಷ್ಟು ವೀಲ್ ಬೇಸ್ ಕೊಟ್ಟಿದ್ದಾರೆ ಗೊತ್ತಾ? 2535 mm ಕೊಟ್ಟಿದ್ದಾರೆ, ವಿಚ್ ಇಸ್ ಟೂ ಸ್ಪೇಷಿಯಸ್. ಹಾಗೆಯೇ ಇನ್ನು ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 161 mm ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್ ಫಾರ್ ಇಂಡಿಯನ್ ರೋಡ್ಸ್. ನಿಸಾನ್ ಸನ್ನಿ ಇನ್ನು ಇದರಲ್ಲಿರುವಂಥ ಔಟ್ಲುಕ್ ಬಗ್ಗೆ ಹೇಳಿದ್ರೆ ಇಟ್ಸ್ ಟು ಗುಡ್. ಇನ್ನು ಇದರಲ್ಲಿ ಕೊಟ್ಟಿರುವಂಥ ಏರೋಡೈನಮಿಕ್ ಶೇಪ್ ಜೊತೆಗೆ ಇದರಲ್ಲಿ ಕೊಟ್ಟಿರೋ ಬಾಡಿ ಲೈನ್ಸ್, ಸ್ಮಾಲ್ ಬಾಡಿ ಲೈನ್ಸ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಏರೋಡೈನಮಿಕ್ ಶೇಪ್ ಕೊಟ್ಟಿರೋದ್ರಿಂದ ಏರ್ ಕಟ್ ಆಗುತ್ತೆ. ಸೊ ಏರ್ ಕಟ್ ಆದಾಗ ಇದರ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ಸೊ ಇನ್ನೂ ಹೆಚ್ಚಾಗಿ ಹೇಳೋದಾದರೆ ಇದರಲ್ಲಿ ಕೊಟ್ಟಿರುವಂಥ ಹೆಡ್ಲ್ಯಾಂಪ್ಸ್ ಇದು ಕರೆಕ್ಟಾಗಿ ನೋಡಿದ್ರೆ ಒಂದು ಹೂವಿಂದು ಪೆಟಲ್ಸ್ ಇದೆಲ್ಲ, ಸೊ ಆ ಶೇಪಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ ವೈಡರ್ ಆಗಿದೆ. ಸೊ ಇದರಿಂದ ವೈಡರ್ ವಿಷನ್ 100% ಗ್ಯಾರಂಟಿ. ಇನ್ನು ಹೇಳೋದಾದರೆ ಇದರಲ್ಲಿ ಕೊಟ್ಟಿರುವಂಥ ಕ್ರೋಮ್ ಗ್ರಿಲ್, ಆ್ಯಕ್ಚುಲಾಗಿ ಇದನ್ನು ಸ್ಮೈಲಿ ಶೇಪಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕಾರ್ ನಮಗೆ ನಗ್ತಾ ಇರುವಾಗೆ ಕಾಣುತ್ತೆ. ಸೊ ಇದು ಟಾಪ್ ಎಂಡ್ ಮಾಡಲ್ ಆದ್ದರಿಂದ ಇದರಲ್ಲಿ ವೈಡರ್ ಫಾಗ್ ಲ್ಯಾಂಪ್ಸ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸ್ಪೋರ್ಟಿವ್ ಆ್ಯಂಟೆನಾ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ನಿಸಾನ್ ಸನ್ನಿ ಇನ್ನು ಇದರ ರೇರಲ್ಲಿ ಬಂದರೆ ಫ್ರಂಟ್ ಔಟ್ಲುಕ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ರೇರಲ್ಸ್ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ. ಬಿಕಾಸ್ ಇದರಲ್ಲಿ ಕೊಟ್ಟಿರುವಂಥ ರೇಟ್ ಟೈಲ್ ಲ್ಯಾಂಪ್ ಡಿಸೈನಿಂಗ್ ಆಗಿ ಕೊಟ್ಟಿದ್ದಾರೆ. ಸೊ ಇನ್ನು ಹೇಳೋದಾದರೆ ಇದರಲ್ಲಿ ಕೊಟ್ಟಿರುವಂಥ ಬಿಲ್ಟಿನ್ ಸ್ಪಾಯ್ಲರ್ಸ್. ಸೊ ಇದರಲ್ಲೇ ಬಿಲ್ಟಿನ್ ಕೊಟ್ಟಿರೋದ್ರಿಂದ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದು ಟಾಪ್ ಎಂಡ್ ಆದ್ದರಿಂದ ಇದರಲ್ಲಿ ಡೀಪ್ ಫಾಗರ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ಸ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಆಗಲೇ ಹೇಳಿದೆ ನಿಸಾನ್ ಸನ್ನಿ ಫೇಮಸ್ ಆಗಿರೋದು ಅದರ ಸ್ಪೇಸ್ಗೆ ಅಂತ. ಸೊ ಸ್ಪೇಸ್ ಅಂತ ಹೇಳಿದಾಗ ಅದರ ಬೂಟ್ ಸ್ಪೇಸ್ ಬಗ್ಗೆ ಹೇಳಿದ್ರೆ ಇಟ್ಸ್ ಬ್ಯೂಟಿಫುಲ್, ಅಮೇಝಿಂಗ್. ಬಿಕಾಸ್ ಇದರಲ್ಲಿ 490 ಲೀಟರ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಹೆಚ್ಚು ಥಿಂಗ್ಸ್ನ ಕ್ಯಾರಿ ಮಾಡಿಕೊಂಡು ಲಾಂಗ್ ಡ್ರೈವ್ ಹೋಗೋದಾದರೆ ನಿಮ್ಮ ಡ್ರೈವ್ ನೀವು ಎಂಜಾಯ್ ಮಾಡ್ಬೋದು. ನಿಸಾನ್ ಸನ್ನಿ ಇನ್ನು ಇದರ ಸೇಫ್ಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ABS EBD BA ಕೊಟ್ಟಿದ್ದಾರೆ, ಜೊತೆಗೆ ಡ್ರೈವರ್ ಹಾಗೂ ಕೋ ಡ್ರೈವರ್ ಸೀಟಲ್ಲಿ ಏರ್ ಬ್ಯಾಗ್ಸ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಬ್ರೇಕಿಂಗ್ ಬಗ್ಗೆ ಹೇಳೋದಾದರೆ ಫ್ರಂಟ್ ಡಿಸ್ಕ್ ಹಾಗೂ ರೇರಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಟೈರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 185/65 R15 ಟ್ಯೂಬ್ಲೆಸ್ ಟೈರ್ಸ್ ವಿತ್ 7 ಸ್ಪೋಕ್ ಅಲಾಯ್ ವೀಲ್ಸ ಕೊಟ್ಟಿದ್ದಾರೆ. ನಿಸಾನ್ ಸನ್ನಿ ಇದರ ಪರ್ಫಾರ್ಮೆನ್ಸ್ ಅಂದರೆ ಇಂಜಿನ್ ಬಗ್ಗೆ ಆ್ಯಕ್ಚುಲಾಗಿ ಇದು 1.5 ಲೀಟರ್ ಡೀಸೆಲ್ ಇಂಜಿನ್, ಜೊತೆಗಿದ್ದು 86 PS ಪ್ರೊಡ್ಯೂಸ್ ಮಾಡುತ್ತೆ ಅಟ್ ದ ರೇಟ್ ಆಫ್ 3500 RPM. ಇದರ ಟಾಕ್ ಬಗ್ಗೆ ಹೇಳೋದಾದರೆ ಇದು 200 Nm ಪ್ರೊಡ್ಯೂಸ್ ಮಾಡುತ್ತೆ.
ನಿಸಾನ್ ಸನ್ನಿ ಇನ್ನು ಇದರ ಇಂಟೀರಿಯರ್ ಬಗ್ಗೆ ಹೇಳಬೇಕಾದ್ರೆ ಇಟ್ಸ್ ಬ್ಯೂಟಿಫುಲ್ ಹಾಗೆ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಸ್ಪೇಸ್ ಬಗ್ಗೆ ಹೇಳ್ತೇನೆ ನಿಮಗಾಗ್ಲೇ. ಸೊ ಹಾಗೆ ಡ್ರೈವರ್ ಸೀಟಲ್ಲಿ ರೇರಲ್ಸ್ ಅಷ್ಟೇ ಹೆವಿ ಸ್ಪೇಸ್ ಇದೆ. ಸೊ ನೀವು ಕಾಲ್ ಸ್ಟ್ರೆಚ್ ಮಾಡ್ಕೊಂಡು ಆರಾಮ್ಸೆ ನಿಮ್ಮ ಡ್ರೈವ್ ಎಂಜಾಯ್ ಮಾಡ್ಬೋದು. ಸೊ ಇನ್ನು ಡೋರ್ಸಲ್ಲಿ ಹೇಳಿದ್ರೆ ಕ್ರೋಮ್ ಟಚ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಸೊ ಇದರಿಂದಾಗಿ ಇದ್ರ ಲುಕ್ಸ್ ಚೆನ್ನಾಗಿದೆ. ಇನ್ನು ಹೇಳೋದಾದರೆ ಇದ್ರಲ್ಲಿ ಕೊಟ್ಟಿರುವಂಥ ಸ್ಟೇರಿಂಗ್. ಸೊ ಸ್ಟೇರಿಂಗಲ್ಲಿ 3 ಸ್ಪೋಕ್ ಕೊಟ್ಟಿದ್ದಾರೆ. ಸೊ ಅದರಿಂದ ಹ್ಯಾಂಡಿ ತುಂಬ ಈಸಿಯಾಗಿರುತ್ತೆ. ಜೊತೆಗೆ ಇದರಲ್ಲೇ ಆಡಿಯೋ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ನೀವು ಹ್ಯಾಂಡಿಯಾಗಿ ಆಡಿಯೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇನ್ನು ಸೀಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಸೀಟಿಂಗಲ್ಲಿ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಡ್ಯೂಯಲ್ ಟೋನ್ ಕೊಟ್ಟಿದ್ದಾರೆ, ಗ್ರೇ ಆ್ಯಂಡ್ ಲೈಟ್ ಗ್ರೇ. ಅದರಿಂದ ಅದ್ರ ಲುಕ್ಸ್ ಇನ್ನೂ ಚೆನ್ನಾಗಿದೆ. ಜೊತೆಗೆ ಇನ್ಫಾರ್ಮೇಷನ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ಇಟ್ಸ್ ಟು ಡಿಫ್ರೆಂಟ್, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಓಡೋಮೀಟರ್, ಸ್ಪೀಡೋಮೀಟರ್ ತುಂಬ ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿದೆ. ಸೊ ಹಾಗೆಯೇ ಇದರಲ್ಲಿ ಫ್ಯೂಲ್ ಎಷ್ಟಿದೆ, ಆ ಫ್ಯೂಲ್ಗೆ ನೀವು ಇನ್ನೆಷ್ಟು ಕಿಲೋಮೀಟರ್ಸ್ ಮುಂದೆ ಡ್ರೈವ್ ಮಾಡ್ಬೋದು. ಸೊ ಅದನ್ನ ಅದರಲ್ಲಿ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಇನ್ನು ಆಡಿಯೋ ಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ ಡಿಫ್ರೆಂಟಾಗಿ ಸ್ಮಾಲ್ ಆಗಿ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಹ್ಯಾಂಡಿ ಆ್ಯಂಡ್ ಅಟ್ರಾಕ್ಟಿವ್. ಹಾಗೆಯೇ ಇಷ್ಟರಲ್ಲಿರುವಂಥ ಇನ್ನೂ ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ ಇದರಲ್ಲಿರುವಂಥ ಕೀ. ಯೂಶ್ವಲಿ ನಾವು ಕೀನ ಗಾಡಿಗೆ ಹಾಕಿ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಇದರಲ್ಲಿ ಏನು ಅಂತ ಹೇಳಿದರೆ ಇಲ್ಲೊಂದು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇದೆ. ಸೊ ನೀವು ಕ್ಲಚ್ ಪ್ರೆಸ್ ಮಾಡಿ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಟಚ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಬರೀ ಇಗ್ನಿಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಹಾಗೆಯೇ ಬಟನ್ ಟಚ್ ಮಾಡ್ಬೋದು. ಬಟ್ ಯಾವುದೇ ಆದರೂ ಅಷ್ಟೇ ಕೀ ಮಾತ್ರ ನಿಮ್ಮ ಜೊತೆ ಇರಬೇಕಂದ್ರೆ ಕಾರೊಳಗೆ ಕೀ ಇದ್ದರೆ ಮಾತ್ರ ನಿಮ್ಮ ಗಾಡಿ ಇದರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಿಸಾನ್ ಸನ್ನಿಯಲ್ಲಿ ಕೊಟ್ಟಿರುವಂಥ ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಹೊಸದಾಗಿ ಲಾಂಚ್ ಆದ ನಿಸಾನ್ ಸನ್ನಿ, ಇದರ ಫೀಚರ್ಸ್ ಏನೇನಿತ್ತು ಅಂತ. ಇಷ್ಟೇ ಅಲ್ಲ, ಈ ವೆಹಿಕಲ್ ಇನ್ನು ನಿಮಗೆ 6 ಡಿಫ್ರೆಂಟ್ ಅಟ್ರಾಕ್ಟಿವ್ ಕಲರ್ಸಲ್ಲಿ ಸಿಗುತ್ತೆ. ಜೊತೆಗೆ ಬ್ಯಾಂಗ್ಳೂರ್ ಎಕ್ಸ್ ಶೋರೂಮ್ನಲ್ಲಿ ಇದರ ಬೆಲೆ ಬಂದು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ. ಸೊ ಇದು ಈ ವಾರದ ನಮ್ಮ ಜಾಲಿ ರೈಡ್ ವಿಶೇಷ. ಮುಂದಿನ ವಾರ ಹೊಸ ಕಾರು ಜೊತೆಗೆ ಮಾಡಿಫೈ ಮಾಡಿರುವ ನಿಮ್ಮ ವೆಹಿಕಲ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಆಯಿತಾ? ವೆಲ್ಕಮ್ ಬ್ಯಾಕ್ ಬೇಡಲ್ಲ, ಡೈರೆಕ್ಟ್ ತೊಗೊಳ್ತೀರಲ್ಲ. ನನ್ನ ಕಾಲೇಜ್ ಚೆನ್ನಾಗಿದೆ ಸರ್. ಹೇರ್ಸ್ಟೈಲ್ ಸರ್ ಎಲ್ಲಿದ್ರು ಇದ್ರದ್ದು? ಸರಿ ಮುಗಿಸ್ಬಿಡ್ತೀನಿ. ಡನ್. ಓಕೆ.